ಹಲೋ ಫ್ರೆಂಡ್ಸ್, ಜಗತ್ತಿನ ಅತಿ ಎತ್ತರದ ಕಟ್ಟಡವಾದ ಬುರ್ಜ್ ಖಲೀಫಾ ಅಂದ್ರೆ 828 ಮೀಟರ್ ಎತ್ತರ ಇದೆ. ಹೀಗಿರುವಾಗ ಇಷ್ಟೊಂದು ಎತ್ತರಕ್ಕೆ ನೀರನ್ನ ಹೇಗೆ ತಲುಪಿಸ್ತಾರೆ ಅಂತ ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಾ? ಅದಕ್ಕೇನಂತೆ ಒಂದು ಪವರ್ಫುಲ್ ಮೋಟಾರ್ ಬಳಸಿ ಮೇಲೆ ಪಂಪ್ ಮಾಡಿದ್ರೆ ಮುಗೀತಲ್ಲ ಅಂತ ನಾವೆಲ್ಲ ಅಂದ್ಕೋಬಹುದು. ಆದ್ರೆ ನಿಜಕ್ಕೂ ಅದು ಪ್ರಾಕ್ಟಿಕಲ್ ಆಗಿ ಅಸಾಧ್ಯ. ಬುರ್ಜ್ ಖಲೀಫಾದಲ್ಲಿ ಕಂಡುಬರೋ ಇಂತಹ ಕೆಲವೊಂದು ಪ್ರಮುಖ ಇಂಜಿನಿಯರಿಂಗ್ ಪವಾಡಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಓದಿರುವ ಫಿಸಿಕ್ಸ್ ನಿಯಮಗಳ ಪ್ರಕಾರ ಹೇಳೋದಾದ್ರೆ ನೀರನ್ನ ಬುರ್ಜ್ ಖಲೀಫಾದ ಟಾಪ್ ಫ್ಲೋರ್ಗೆ ತಳ್ಳಲು ಭಾರಿ ಪ್ರೆಷರ್ ಬೇಕಾಗುತ್ತೆ. ಆ ಪ್ರೆಷರ್ ಅನ್ನ ಒಂದೇ ಬಾರಿಗೆ ಕೊಟ್ರೆ ಎಷ್ಟೇ ಸ್ಟ್ರಾಂಗ್ ಇರೋ ಸ್ಟೀಲ್ ಪೈಪ್ ಗಳಾಗಿದ್ರು ಪಟಾಕಿ ತರ ಒಡೆದು ಹೋಗ್ತವೆ. ಹಾಗಿರುವಾಗ ಪ್ರತಿದಿನ ಲಕ್ಷಾಂತರ ಗ್ಯಾಲನ್ ನೀರು ಪ್ರಪಂಚದ ಅತ್ಯಂತ ಎತ್ತರದ ಈ ಬಿಲ್ಡಿಂಗ್ ಮೇಲಿನ ಫ್ಲೋರ್ ಗಳಿಗೆ ಹೇಗೆ ತಲುಪುತ್ತೆ? ಇದು ಬರೀ ಕುಡಿಯೋ ನೀರು ಮಾತ್ರವಲ್ಲ, ಸ್ನಾನಕ್ಕೆ, ಅಡುಗೆಗೆ, ಹೋಟೆಲ್ಗಳಿಗೆ, ಸ್ವಿಮ್ಮಿಂಗ್ ಪೂಲ್ಗಳಿಗೆ ಮತ್ತೆ ಬಿಲ್ಡಿಂಗ್ ನ ಫೈರ್ ಸೇಫ್ಟಿ ಸಿಸ್ಟಮ್ಗೂ ಸಹ ಸದಾ ನೀರು ಸಿಕ್ತಿರ್ಬೇಕು. ಸಾಧಾರಣ ನಗರಗಳೆಲ್ಲ ನೆಲದ ಮೇಲೆ ಹರಡ್ಕೊಂಡಿರ್ತವೆ. ಹಾಗಾಗಿ ವಾಟರ್ ಸಪ್ಲೈ, ಚರಂಡಿ ವ್ಯವಸ್ಥೆ, ಕರೆಂಟ್, ಏರ್ ಕಂಡೀಷನಿಂಗ್ ಎಲ್ಲವನ್ನ ಆ ಫ್ಲಾಟ್ ಲೇಔಟ್ ಗೆ ತಕ್ಕಂತೆ ಪ್ಲಾನ್ ಮಾಡ್ತಾರೆ. ಆದ್ರೆ ಬುರ್ಜ್ ಖಲೀಫಾ ಎತ್ತರಕ್ಕೆ ನಿಂತಿರುವ ಒಂದು ವರ್ಟಿಕಲ್ ಸಿಟಿ. ಹಾಗಾಗಿ ಇಲ್ಲಿ ಹಲವು ರೀತಿಯ ಎಂಜಿನಿಯರಿಂಗ್ ಸವಾಲುಗಳು ಎದುರಾಗ್ತವೆ. ಅದರಲ್ಲಿ ಅತ್ಯಂತ ಪ್ರಮುಖ ಸವಾಲು ಎಂದ್ರೆ ನಾವೀಗ ಚರ್ಚೆ ಮಾಡ್ತಾ ಇರೋ ನೀರೇ ಆಗಿದೆ. ಯಾಕಂದ್ರೆ ಗ್ರಾವಿಟಿ ಎಲ್ಲವನ್ನ ಯಾವಾಗ್ಲೂ ಕೆಳಗೆ ಎಳಿತಿರುತ್ತೆ. ಪ್ರತಿದಿನ ಸುಮಾರು 2,50,000 ಗ್ಯಾಲನ್ ನೀರನ್ನ ಟಾಪ್ ಫ್ಲೋರ್ ಗಳಿಗೆ ಪಂಪ್ ಮಾಡಿ ತಲುಪಿಸಲು ಭಾರಿ ಪವರ್ ಬೇಕು. ನಾನು ಮುಂಚೆ ಹೇಳ್ದಂತೆ ಬೇಸ್ಮೆಂಟ್ ಅಲ್ಲಿ ಒಂದು ಸೂಪರ್ ಪವರ್ಫುಲ್ ಪಂಪ್ ಇಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಎಂದು ಭಾವಿಸಬಹುದು. ಆದ್ರೆ ನಿಜಕ್ಕೂ ಹಾಗೆ ಮಾಡಿದ್ರೆ ಕೆಳಗಿನ ಪೈಪ್ ಗಳಲ್ಲಿ ಬರೋಬ್ಬರಿ 1200 PSI ಪ್ರೆಷರ್ ಉಂಟಾಗುತ್ತೆ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮನೆ ವಾಟರ್ ಪ್ರೆಷರ್ 40 ರಿಂದ 60 PSI ಇರುತ್ತೆ. ಫೈರ್ ಬ್ರಿಗೇಡ್ ನವರ ಹೋಸ್ ಪೈಪ್ ನಲ್ಲಿ ಇದು 100 ರಿಂದ 150 PSI ವರೆಗೂ ಇರುತ್ತೆ. ಹಾಗಿರುವಾಗ 1200 PSI ಪ್ರೆಷರ್ ಅನ್ನ ಒಮ್ಮೆ ಊಹಿಸಿಕೊಳ್ಳಿ. ಈ 1200 PSI ಪ್ರೆಷರ್ ಅಲ್ಲಿ ಸ್ಟೀಲ್ ಪೈಪ್ ಗಳ ಜಾಯಿಂಟ್ ಗಳು ಸಹ ಒಡೆದು ಕ್ಷಣಾರ್ಧದಲ್ಲಿ ಫ್ಲೋರ್ ಗಳೆಲ್ಲ ನೀರು ತುಂಬಿಕೊಳ್ತದೆ. ಅದಕ್ಕಾಗಿ ಇಂಜಿನಿಯರ್ ಗಳು ಆ ಒಂದೇ ದೊಡ್ಡ ಪಂಪ್ ಅನ್ನೋ ಐಡಿಯಾವನ್ನ ಕೈಬಿಟ್ಟು ಈ ಬೃಹತ್ ಬಿಲ್ಡಿಂಗ್ ಅನ್ನ 7 ಮೆಕ್ಯಾನಿಕ್ ಝೋನ್ ಗಳಾಗಿ ವಿಂಗಡಿಸಿದ್ರು. ಇದರಲ್ಲಿ ಪ್ರತಿಯೊಂದು ಝೋನ್ ಅಲ್ಲೂ 30 ಫ್ಲೋರ್ ಗಳಿರ್ತವೆ. ಅಂದರೆ ನೀರನ್ನ ಮೊದಲು ಬೇಸ್ಮೆಂಟ್ ಅಲ್ಲಿ ಪಂಪ್ ಮಾಡಿ 40ನೇ ಫ್ಲೋರ್ ಅಲ್ಲಿರೋ ಒಂದು ದೊಡ್ಡ ಸ್ಟೋರೇಜ್ ಟ್ಯಾಂಕ್ ಗೆ ತಲುಪಿಸ್ತಾರೆ. ಅಲ್ಲಿಂದ ಆ ಟ್ಯಾಂಕ್ ಹತ್ರ ಇರೋ ಮತ್ತೊಂದು ಪಂಪ್ ನೀರನ್ನ ಮುಂದಿನ ಝೋನ್ ಗೆ ತಳ್ತದೆ. ಈ ವಿಧಾನ ಬಿಲ್ಡಿಂಗ್ ನಾದ್ಯಂತ ಹಂತ ಹಂತವಾಗಿ ರಿಪೀಟ್ ಆಗುತ್ತೆ. ಹಾಗಾಗಿ ಒಟ್ಟು 163 ಫ್ಲೋರ್ ಗಳಿಗೆ ಒಂದೇ ಸಾರಿಗೆ ಪಂಪ್ ಮಾಡುವ ಬದಲು ಪ್ರತಿಯೊಂದು ಪಂಪ್ ಕೇವಲ 30 ಫ್ಲೋರ್ ಗಳಿಗೆ ಮಾತ್ರ ನೀರನ್ನ ಮೇಲಕ್ಕೆ ತಳ್ಳಿದ್ರೆ ಸಾಕು. ಇದು ಓವರ್ ಪ್ರೆಷರ್ ಬರದಂತೆ ತಡೆದು ಪೈಪ್ ಗಳನ್ನ ಸೇಫ್ ಆಗಿಡ್ತದೆ. ಇದಲ್ಲದೆ ಯಾವುದಾದ್ರೂ ಒಂದು ಝೋನ್ ಅಲ್ಲಿ ತಾಂತ್ರಿಕ ತೊಂದರೆ ಎದುರಾದ್ರೆ ಉಳಿದ ಝೋನ್ ಗಳು ನಾರ್ಮಲ್ ಆಗಿ ಕೆಲಸ ಮಾಡಲು ಸಾಧ್ಯವಾಗ್ತದೆ. ನೀರನ್ನ ಮೇಲಕ್ಕೆ ಏರಿಸುವುದು ಕಥೆಯ ಒಂದು ಭಾಗ ಅಷ್ಟೇ. ಮುಂದಿನ ಚಾಲೆಂಜ್ ಏನಂದ್ರೆ ಬಳಸಿದ ವೇಸ್ಟ್ ವಾಟರ್ ಅನ್ನ ಹೇಗೆ ಸುರಕ್ಷಿತವಾಗಿ ಕೆಳಗೆ ತರೋದು ಎಂಬುದು. ಕೊಳಚೆ ನೀರು ಇಷ್ಟೊಂದು ಎತ್ತರದಿಂದ ವೇಗವಾಗಿ ಕೆಳಗೆ ಬೀಳುವಾಗ ಡ್ರೈನೇಜ್ ಲೈನ್ ಗಳ ಒಳಗೆ ಭಾರಿ ಪ್ರೆಷರ್ ಉಂಟಾಗ್ತದೆ. ಇದರಿಂದಾಗಿ ಭಯಂಕರ ದುರ್ವಾಸನೆ, ದೊಡ್ಡ ಶಬ್ದದೊಂದಿಗೆ ಪೈಪ್ ಗಳು ನಡುಗುವುದು ಮತ್ತೆ ಕೆಳಗಿನ ಫ್ಲೋರ್ ಗಳ ಪೈಪ್ ಗಳ ಮೂಲಕ ವೇಸ್ಟ್ ವಾಟರ್ ಹಿಮ್ಮುಖವಾಗಿ ಹೊರಬರುವ ಸಾಧ್ಯತೆ ಇರ್ತದೆ. ಇದನ್ನ ತಡೆಯಲು ಇಂಜಿನಿಯರ್ ಗಳು ಸಾಧಾರಣ ಮನೆಗಳಲ್ಲಿ ಬಳಸೋದಕ್ಕಿಂತ ಅತ್ಯಂತ ದೊಡ್ಡ ಡ್ರೈನೇಜ್ ಪೈಪ್ ಗಳನ್ನ ಅಳವಡಿಸಿದ್ದಾರೆ. ಸಾಮಾನ್ಯ ಮನೆಗಳಲ್ಲಿ 4 ಇಂಚಿನ ವೇಸ್ಟ್ ಪೈಪ್ ಗಳನ್ನ ಬಳಸಿದ್ರೆ ಬುರ್ಜ್ ಖಲೀಫಾದಲ್ಲಿ ಮೇನ್ ವೇಸ್ಟ್ ಪೈಪ್ ಗಳಿಗೆ ಬರೋಬ್ಬರಿ 24 ಇಂಚಿನಷ್ಟು ಡಯಾಮೀಟರ್ ಇದೆ. ಕೆಳಗೆ ಬೀಳೋ ವೇಸ್ಟ್ ಸ್ಪೀಡ್ ಕಮ್ಮಿ ಮಾಡಲು ಮತ್ತೆ ಪ್ರೆಷರ್ ಕಂಟ್ರೋಲ್ ಮಾಡಲು ನಿರ್ದಿಷ್ಟ ಗ್ಯಾಪ್ ಗಳಲ್ಲಿ ವಿಶೇಷ ಕಲೆಕ್ಷನ್ ಪಾಯಿಂಟ್ ಗಳು ಹಾಗೂ ಪ್ರೆಷರ್ ಕಂಟ್ರೋಲ್ ಸಿಸ್ಟಮ್ ಗಳನ್ನ ಸೆಟ್ ಮಾಡಿ ಇಡಲಾಗಿದೆ. ಕೇವಲ ವಾಟರ್ ಮ್ಯಾನೇಜ್ಮೆಂಟ್ ಮಾತ್ರವಲ್ಲ, ಇಂಜಿನಿಯರ್ ಗಳಿಗೆ ಬುರ್ಜ್ ಖಲೀಫಾದ ನಿರ್ಮಾಣದಲ್ಲಿ ಮರುಭೂಮಿಯ ಕಠಿಣವಾದ ಬಿಸಿಲಿನಂತಹ ದೊಡ್ಡ ಸವಾಲುಗಳನ್ನ ಕೂಡ ಎದುರಿಸಬೇಕಾಗಿ ಬಂತು. ಬಿಲ್ಡಿಂಗ್ ನ ಎತ್ತರದ ಕಾರಣದಿಂದ 80 ರಿಂದ 150ನೇ ಫ್ಲೋರ್ ವರೆಗೆ ಇರುವವರು ಕೆಳಗಿನವರಿಗಿಂತ 2 ನಿಮಿಷ ತಡವಾಗಿ ಸೂರ್ಯೋದಯವನ್ನ ಕಾಣ್ತಾರೆ. 150ನೇ ಫ್ಲೋರ್ ಗಿಂತ ಮೇಲೆ ಇರುವವರಿಗೆ ಇದು ಸುಮಾರು 3 ನಿಮಿಷ ತಡವಾಗ್ತದೆ. ಹೊರಗಡೆ ಬಿಸಿಲು 50 ಡಿಗ್ರಿ ಸೆಲ್ಸಿಯಸ್ ಮುಟ್ಟುವಾಗ ಬಿಲ್ಡಿಂಗ್ ಅಲ್ಲಿರುವ 28,000ಕ್ಕೂ ಹೆಚ್ಚು ಗ್ಲಾಸ್ ಪ್ಯಾನೆಲ್ ಕಾವು ಹೀರ್ಕೊಂಡು ಒಳಗಿನ ವಾತಾವರಣವನ್ನ ಒಂದು ದೊಡ್ಡ ಗ್ರೀನ್ ಹೌಸ್ ತರ ಮಾಡುವ ಚಾನ್ಸ್ ಇರುತ್ತೆ. ಇದನ್ನ ತಡೆಯಲು ಇಂಜಿನಿಯರ್ ಗಳು ವಿಶೇಷವಾದ ರಿಫ್ಲೆಕ್ಟಿವ್ ಗ್ಲಾಸ್ ಪ್ಯಾನೆಲ್ ಗಳನ್ನ ಫಿಟ್ ಮಾಡಿದ್ದಾರೆ. ಇದು ಬಿಸಿಲಿನ ಬಹುದೊಡ್ಡ ಭಾಗವನ್ನ ಹೊರಗಡೆಗೆ ರಿಫ್ಲೆಕ್ಟ್ ಮಾಡಿ ಕಳಿಸ್ತದೆ. ಇದರಿಂದಾಗಿ ಒಳಗಡೆ ಕಾವು ತಲುಪುವುದು ಕಡಿಮೆಯಾಗಿ ಏರ್ ಕಂಡೀಷನಿಂಗ್ ಮೇಲಿನ ಲೋಡ್ ಕೂಡ ಕಮ್ಮಿಯಾಗುತ್ತೆ. ರಿಫ್ಲೆಕ್ಟಿವ್ ಗ್ಲಾಸ್ ಹೊರತಾಗಿ ಈ ಬಿಲ್ಡಿಂಗ್ ಅಲ್ಲಿರುವ ಮತ್ತೊಂದು ಐಡಿಯಲ್ ವಿಚಾರವೆಂದ್ರೆ ರಾತ್ರಿ ವೇಳೆಯಲ್ಲಿ ಐಸ್ ತಯಾರಿಸುವುದು. ರಾತ್ರಿ ಸಮಯದಲ್ಲಿ ಕರೆಂಟ್ ಬಳಕೆ ಕಮ್ಮಿ
ಇರುವಾಗ ಡಿಸ್ಟ್ರಿಕ್ಟ್ ಕೂಲ್ ಪ್ಲಾಂಟ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಐಸ್ ಮಿಕ್ಸ್ ಮಾಡಿ ಇಡ್ತಾರೆ. ಹಗಲಿನ ಕಡು ಬಿಸಿಲಲ್ಲಿ ಈ ಐಸ್ ಕರಗುವಾಗ ಸಿಗುವ ತಂಪನ್ನ ಪ್ಲೇಟ್ ಹೀಟ್ ಎಕ್ಸ್ಚೇಂಜರ್ ಗಳ ಮೂಲಕ ಬಿಲ್ಡಿಂಗ್ ನ ಎಸಿ ನೆಟ್ವರ್ಕ್ ಗೆ ಹಾಯಿಸ್ತಾರೆ. ಇದರಿಂದ ಹಗಲಲ್ಲಿ ಪವರ್ ಕನ್ಸಂಪ್ಷನ್ ಸಾಕಷ್ಟು ಕಡಿಮೆಯಾಗಿ ಕೂಲಿಂಗ್ ಹೆಚ್ಚಿಸಲು ಸಹಾಯವಾಗ್ತದೆ. ಫುಲ್ ಔಟ್ಪುಟ್ ಅಲ್ಲಿ ಕೆಲಸ ಮಾಡುವಾಗ ಸುತ್ತಮುತ್ತಲಿನ ಏರಿಯಾಗಳಿಗೂ ಬಳಸಬಹುದಾದ 13,000 ಟನ್ ರೆಫ್ರಿಜರೇಷನ್ ಕೆಪಾಸಿಟಿ ಈ ಸಿಸ್ಟಮ್ಗಿದೆ. 163 ಫ್ಲೋರ್ಗಳಿರೋ ಈ ದೈತ್ಯ ಬಿಲ್ಡಿಂಗ್ ಅಲ್ಲಿ ಸಾವಿರಾರು ಜನರನ್ನ ಫಾಸ್ಟ್ ಆಗಿ ಕರೆದೊಯ್ಯೋದು ಮತ್ತೊಂದು ದೊಡ್ಡ ಸವಾಲಾಗಿತ್ತು. ಸಾಮಾನ್ಯ ಬಿಲ್ಡಿಂಗ್ ಗಳಂತೆ ಎಲಿವೇಟರ್ ಗಳು ಎಲ್ಲಾ ಫ್ಲೋರ್ ಗಳಲ್ಲಿ ನಿಲ್ತಾ ಹೋದ್ರೆ ಮೇಲಿನ ಫ್ಲೋರ್ ಗಳಿಗೆ ತಲುಪಲು ಸಾಕಷ್ಟು ಟೈಮ್ ಹಿಡಿಯುತ್ತೆ. ಕೆಳಗಿನ ಫ್ಲೋರ್ ಗಳಲ್ಲಿ ಜನ ತುಂಬಿಕೊಳ್ತಾರೆ, ಮತ್ತೆ ಮೇಲಿದ್ದವರು ಲಿಫ್ಟ್ ಗಾಗಿ ಸುಮ್ಮನೆ ಕಾಯ್ತಾ ನಿಲ್ಬೇಕಾಗ್ತದೆ. ಇದನ್ನ ಸಾಲ್ವ್ ಮಾಡಲು ಇಂಜಿನಿಯರ್ ಗಳು ಹೈವೇ ಟ್ರಾಫಿಕ್ ಡಿಸೈನ್ ಇಂದ ಐಡಿಯಾ ತೆಗೆದುಕೊಂಡ್ರು. ಲಾಂಗ್ ಡಿಸ್ಟೆನ್ಸ್ ಪ್ರಯಾಣಕ್ಕೆ ಎಲ್ಲಾ ಜಂಕ್ಷನ್ ಗಳಲ್ಲೂ ನಿಲ್ಲದೆ ಎಕ್ಸ್ಪ್ರೆಸ್ ವೇ ಬಳಸುವಂತೆ ಲಿಫ್ಟ್ ಗಳನ್ನ ಕೂಡ ಹಲವು ಲೆವೆಲ್ ಗಳಲ್ಲಿ ಪ್ಲಾನ್ ಮಾಡಲಾಗಿದೆ. ಅಂದರೆ ಟವರ್ ಅಲ್ಲಿ ಒಟ್ಟು 57 ಎಲಿವೇಟರ್ ಗಳು ಮತ್ತೆ 8 ಎಸ್ಕಲೇಟರ್ ಗಳಿವೆ. ಇದರಲ್ಲಿ 43, 76 ಮತ್ತೆ 123ನೇ ಫ್ಲೋರ್ ಗಳಲ್ಲಿರೋ ಮೇನ್ ಸ್ಕೈ ಲಾಬಿಗಳಿಗೆ ನಾನ್ ಸ್ಟಾಪ್ ಆಗಿ ಹೋಗೋ ಎಕ್ಸ್ಪ್ರೆಸ್ ಎಲಿವೇಟರ್ ಗಳಿವೆ. ಉದಾಹರಣೆಗೆ ಮೇಲಿನ ಯಾವುದಾದ್ರೂ ಫ್ಲೋರ್ ಗೆ ಹೋಗ್ಬೇಕಂದ್ರೆ ಒಬ್ರು ಎಕ್ಸ್ಪ್ರೆಸ್ ಲಿಫ್ಟ್ ಹತ್ತಿ ಹತ್ತಿರದ ಸ್ಕೈ ಲಾಬಿಯಲ್ಲಿ ಇಳಿದು ಅಲ್ಲಿಂದ ಲೋಕಲ್ ಲಿಫ್ಟ್ ಗೆ ಚೇಂಜ್ ಆಗಿ ಉಳಿದ ಫ್ಲೋರ್ ಗೆ ಹೋಗಬಹುದು. ಈ ಸಿಸ್ಟಮ್ ಲಿಫ್ಟ್ ಗಳು ಪದೇ ಪದೇ ನಿಲ್ಲೋದನ್ನ ತಡೆದು ಸಾವಿರಾರು ಜನರಿಗೆ ನಿಮಿಷಗಳಲ್ಲೇ ತಲುಪಬೇಕಾದ ಜಾಗಕ್ಕೆ ಹೋಗಲು ಹೆಲ್ಪ್ ಮಾಡ್ತದೆ. ಇದೇ ರೀತಿ ಬುರ್ಜ್ ಖಲೀಫಾದ ಕೆಲಸ ನಡೆಯುತ್ತಿದ್ದಾಗ ಇದ್ದ ಅತ್ಯಂತ ದೊಡ್ಡ ಚಾಲೆಂಜ್ ಅಂದ್ರೆ ಕಾಂಕ್ರೀಟ್ ಅನ್ನ ಇಷ್ಟೊಂದು ಎತ್ತರಕ್ಕೆ ಪಂಪ್ ಮಾಡೋದು. ದುಬೈನ ಬಿಸಿಲಿಗೆ ಸಾಮಾನ್ಯ ಕಾಂಕ್ರೀಟ್ ತಕ್ಷಣ ಗಟ್ಟಿಯಾಗ್ಬಿಡ್ತದೆ. ಪಂಪ್ ಮಾಡೋವಾಗ ಪೈಪ್ ಒಳಗಡೆಗೆ ಕಾಂಕ್ರೀಟ್ ಗಟ್ಟಿಯಾದ್ರೆ ಪೈಪ್ ಬ್ಲಾಕ್ ಆಗಿ ಕೆಲಸವೇ ನಿಂತು ಹೋಗುತ್ತೆ. ಅದಕ್ಕಾಗಿ ಇಂಜಿನಿಯರ್ ಗಳು C50 CIT ಗ್ರೇಡ್ ನ ಹೈ ಪರ್ಫಾರ್ಮೆನ್ಸ್ ಕಾಂಕ್ರೀಟ್ ಮಿಕ್ಸ್ ಮಾಡಿ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಐಸ್ ಮಿಕ್ಸ್ ಮಾಡಿ ಕಾವು ಕಮ್ಮಿ ಮಾಡಿದ್ರು. ಅದಷ್ಟೇ ಅಲ್ಲದೆ ಮೇನ್ ಕಾಂಕ್ರೀಟ್ ವರ್ಕ್ ಎಲ್ಲವನ್ನ ರಾತ್ರಿ ವೇಳೆಯಲ್ಲೇ ಮಾಡ್ತಿದ್ರು. ವಾತಾವರಣದ ತಂಪಾದ ಗಾಳಿ ಕಾಂಕ್ರೀಟ್ ಸರಿಯಾಗಿ ಸೆಟ್ ಆಗಲು ಹೆಲ್ಪ್ ಮಾಡ್ತಿತ್ತು. ಮೊಹಮ್ಮದ್ ಅಲಾಬಾರ್ ಸ್ಥಾಪಿಸಿದ ಇಮಾರ್ ಪ್ರಾಪರ್ಟೀಸ್ ಬುರ್ಜ್ ಖಲೀಫಾದ ಮಾಲೀಕರಾಗಿದ್ದಾರೆ. ಬುರ್ಜ್ ಖಲೀಫಾದ ಮೇನ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅನ್ನ ಸ್ಯಾಮ್ಸಂಗ್, CNT, ಬೇಸಿಕ್ಸ್ ಮತ್ತೆ ಅರಬ್ ಟೆಕ್ ಕಂಪನಿಗಳು ವಹಿಸಿಕೊಂಡಿದ್ದವು. ಹಾಗೂ ಕನ್ಸ್ಟ್ರಕ್ಷನ್ ಮೇಲ್ವಿಚಾರಣೆಯನ್ನ ಟರ್ನರ್ ಕನ್ಸ್ಟ್ರಕ್ಷನ್ ಕಂಪನಿ ನೋಡ್ಕೊಂಡಿತ್ತು. ಪ್ರಪಂಚದ ಪ್ರಮುಖ ಗಗನಚುಂಬಿ ಕಟ್ಟಡಗಳಾದ ಟೈಪೆ 101 ಮತ್ತೆ ಮಲೇಷಿಯಾದ ಪೆಟ್ರೋನಾಸ್ ಟ್ವಿನ್ ಟವರ್ಸ್ ನಿರ್ಮಿಸಿದ ಅನುಭವ ಇದ್ದ ಸ್ಯಾಮ್ಸಂಗ್, CNT ಕಂಪನಿಯನ್ನ ಪ್ರಮುಖ ಕಾಂಟ್ರಾಕ್ಟರ್ ಆಗಿ ಆಯ್ಕೆ ಮಾಡಲಾಗಿತ್ತು. ಬುರ್ಜ್ ಖಲೀಫಾವನ್ನ ಪೂರ್ಣವಾಗಿ ನಿರ್ಮಿಸಲು ತಗುಲಿದ ಒಟ್ಟು ವೆಚ್ಚ ಸುಮಾರು $1.5 ಬಿಲಿಯನ್. ಅಂದ್ರೆ ಭಾರತೀಯ ರೂಪಾಯಿಯ ಮೌಲ್ಯದ ಪ್ರಕಾರ ಸುಮಾರು 12,500 ಕೋಟಿ ರೂಪಾಯಿಗಿಂತಲೂ ಹೆಚ್ಚು. 2004ರ ಜನವರಿಯಲ್ಲಿ ಬುರ್ಜ್ ಖಲೀಫಾದ ಫೌಂಡೇಶನ್ ಕೆಲಸಗಳು ಪ್ರಾರಂಭವಾದವು. ಫೌಂಡೇಶನ್ ನಿರ್ಮಾಣಕ್ಕೆಂದೇ ಬರೋಬ್ಬರಿ 8 ತಿಂಗಳು ಬೇಕಾಯಿತು. 2004ರ ಸೆಪ್ಟೆಂಬರ್ ರಲ್ಲಿ ಕಟ್ಟಡದ ಮುಖ್ಯ ನಿರ್ಮಾಣ ಕಾರ್ಯ ಆರಂಭವಾಯಿತು. ಸಿಲಿಂಡರ್ ಆಕಾರದ ಗುಂಡಿಗಳನ್ನ ತೋಡಿ ಅದರಲ್ಲಿ ಕಾಂಕ್ರೀಟ್ ಮತ್ತೆ ಕಬ್ಬಿಣದ ಕಡ್ಡಿಗಳನ್ನ ಬಳಸಿ ಪೈಲ್ಸ್ ಎಂದು ಕರೆಯಲಾಗೋ 193 ಪಿಲ್ಲರ್ ಗಳನ್ನ ಹಾಕಿ ಬುರ್ಜ್ ಖಲೀಫಾದ ಫೌಂಡೇಶನ್ ನಿರ್ಮಿಸಲಾಗಿದೆ. 1.5 ಮೀಟರ್ ವ್ಯಾಸ ಮತ್ತೆ 47 ಮೀಟರ್ ಉದ್ದ ಇರೋ ಈ ಪ್ರತಿಯೊಂದು ಪೈಲ್ ಅನ್ನ ಭದ್ರತೆಗಾಗಿ ಮಣ್ಣಿನ ಅಡಿಯಲ್ಲಿ ಆಳಕ್ಕೆ ಇಳಿಸಿ ಸೆಟ್ ಮಾಡಲಾಗಿದೆ. ಈ ಪೈಲ್ಸ್ ಗಳ ಮೇಲೆ 3.7 ಮೀಟರ್ ದಪ್ಪದ ಕಾಂಕ್ರೀಟ್ ರೀಇನ್ಫೋರ್ಸ್ಡ್ ಸ್ಲ್ಯಾಬ್ ಅನ್ನ ಕೂಡ ನಿರ್ಮಿಸಲಾಯಿತು. 45,000 ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ಬಳಸಿರೋ ಈ ಫೌಂಡೇಶನ್ ನ ಒಟ್ಟು ತೂಕ 1,10,000 ಟನ್, ಅಂದ್ರೆ ಸುಮಾರು 25 ಆನೆಗಳ ತೂಕ. ಇದಲ್ಲದೆ ಇಡೀ ಬಿಲ್ಡಿಂಗ್ ನಿರ್ಮಾಣಕ್ಕಾಗಿ 3,30,000 ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ಮತ್ತೆ 55,000 ಟನ್ ಸ್ಟೀಲ್ ಕಡ್ಡಿಗಳನ್ನ ಬಳಸಲಾಗಿದೆ ಎಂಬ ಅಂದಾಜಿದೆ. 2005ರ ಮಾರ್ಚ್ ವೇಳೆಗೆ ಬಿಲ್ಡಿಂಗ್ ತನ್ನ ಆಕಾರವನ್ನ ಪಡೆದುಕೊಂಡು ಮೇಲಕ್ಕೆ ಏರಲು ಪ್ರಾರಂಭವಾಯಿತು. ಇಂಗ್ಲಿಷ್ ಅಕ್ಷರ Y ಆಕಾರದಲ್ಲಿ 3 ದಳಗಳಿರೋ ಹೂವಿನ ರೂಪ ಬುರ್ಜ್ ಖಲೀಫಾದ ಕೆಳಭಾಗಕ್ಕಿದೆ. ಈ ಆಕಾರವೇ ಇಷ್ಟೊಂದು ಎತ್ತರಕ್ಕೆ ಹೋದಾಗಲೂ ಬಿರುಗಾಳಿಯನ್ನ ತಡೆದು ಬಿಲ್ಡಿಂಗ್ ಗೆ ಬೇಕಾದ ಸ್ಟೆಬಿಲಿಟಿ ನೀಡುತ್ತದೆ. ಆ ಸಮಯದಲ್ಲಿ ವಾರಕ್ಕೆ 1 ಫ್ಲೋರ್ ಎಂಬ ಸರಾಸರಿ ಸ್ಪೀಡ್ ಅಲ್ಲಿ ನಿರ್ಮಾಣ ಕಾರ್ಯ ಮುನ್ನುಗ್ತಿತ್ತು. 156ನೇ ಫ್ಲೋರ್ ವರೆಗೆ ಕಾಂಕ್ರೀಟ್ ಅಲ್ಲಿ ನಿರ್ಮಿಸಲಾಗಿರುವ ಈ ಬಿಲ್ಡಿಂಗ್ ನ ಉಳಿದ ಫ್ಲೋರ್ಗಳು ಮತ್ತೆ ಅದಕ್ಕಿಂತ ಮೇಲಿನ ಭಾಗಗಳನ್ನ ಸ್ಟ್ರಕ್ಚರಲ್ ಸ್ಟೀಲ್ ನಿಂದ ನಿರ್ಮಿಸಲಾಗಿದೆ. ಬಿಲ್ಡಿಂಗ್ ನ ಸ್ಪೈರ್ ಅಂದ್ರೆ ಅತ್ಯಂತ ಮೇಲಿರೋ ಚೂಪಾದ ಭಾಗವೊಂದೇ 4,000 ಟನ್ ಗಿಂತಲೂ ಹೆಚ್ಚು ತೂಕ ಇರೋ ಸ್ಟೀಲ್ ಸ್ಟ್ರಕ್ಚರ್ ಆಗಿದೆ. ಇವೆಲ್ಲದರ ಜೊತೆಗೆ 15ಕ್ಕೂ ಹೆಚ್ಚು ವರ್ಲ್ಡ್ ರೆಕಾರ್ಡ್ಗಳು ಬುರ್ಜ್ ಖಲೀಫಾದ ಹೆಸರಲ್ಲಿವೆ. ಅವುಗಳು ಅತ್ಯಂತ ಎತ್ತರದ ಬಿಲ್ಡಿಂಗ್, ಭೂಮಿಯ ಮೇಲಿನ ಅತ್ಯಂತ ಎತ್ತರದ ಫ್ರೀ ಸ್ಟ್ಯಾಂಡಿಂಗ್ ಸ್ಟ್ರಕ್ಚರ್, ಅತ್ಯಂತ ಹೆಚ್ಚು ಫ್ಲೋರ್ಗಳಿರೋ ಬಿಲ್ಡಿಂಗ್, ಅತಿ ಉದ್ದ ಪ್ರಯಾಣಿಸುವ ಲಿಫ್ಟ್, ಅತ್ಯಂತ ಎತ್ತರದಲ್ಲಿರುವ ರೆಸ್ಟೋರೆಂಟ್, ಹೀಗೆ ನೈಟ್ ಕ್ಲಬ್ ಇಂದ ಹಿಡಿದು ಬುರ್ಜ್ ಖಲೀಫಾದಲ್ಲಿ ನಡೆಯೋ ಹೊಸ ವರ್ಷದ ಪಟಾಕಿ ಪ್ರದರ್ಶನದವರೆಗೆ ಹಲವು ಮುರಿಯಲಾಗದ ರೆಕಾರ್ಡ್ಗಳು ಇದರ ಹೆಸರಲ್ಲಿವೆ. ಇದಲ್ಲದೆ
ಇದಲ್ಲದೆ ನಮ್ಮಲ್ಲಿ ಹಲವರು ಬುರ್ಜ್ ಖಲೀಫಾದ ಮೇಲೆ ಜಾಹೀರಾತುಗಳನ್ನ ಪ್ರದರ್ಶಿಸುವುದನ್ನ ನೋಡಿರಬಹುದು. ಅದು ಹೇಗೆ ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಈಗ ಕ್ವಿಕ್ ಆಗಿ ನೋಡೋಣ. ಇದಕ್ಕೆ ಮೊದಲನೇದಾಗಿ ಬಿಲ್ಡಿಂಗ್ ಮಾಲೀಕರಾದ ಇಮಾರ್ ಪ್ರಾಪರ್ಟೀಸ್ ಅವರ ಪರ್ಮಿಷನ್ ಬೇಕು. ಇನ್ನು ಖರ್ಚಿನ ವಿಷಯಕ್ಕೆ ಬಂದ್ರೆ ಜಾಹೀರಾತಿನ ಸಮಯ ಮತ್ತೆ ಡ್ಯೂರೇಷನ್ ಆಧಾರದ ಮೇಲೆ ದರ ನಿರ್ಧಾರವಾಗ್ತದೆ. ದುಬೈ ಮೂಲದ ಮುಲ್ಲನ್ ಲೋವ್ ಮೇನಾ ಎಂಬ ಕಂಪನಿ ಬುರ್ಜ್ ಖಲೀಫಾದ ಜಾಹೀರಾತುಗಳನ್ನ ಹ್ಯಾಂಡಲ್ ಮಾಡ್ತದೆ. ಉದಾಹರಣೆಗೆ 3 ನಿಮಿಷದ ವಿಡಿಯೋವನ್ನ ವೀಕ್ ಡೇಸ್ ಗಳಲ್ಲಿ ಪ್ರದರ್ಶಿಸಲು ಸುಮಾರು $68,000 ಅಂದ್ರೆ ಸುಮಾರು 58 ಲಕ್ಷ ರೂಪಾಯಿ. ಅದೇ ವೀಕೆಂಡ್ ನಲ್ಲಿ ಸುಮಾರು $95,000 ಅಂದ್ರೆ 81 ಲಕ್ಷ ರೂಪಾಯಿಯಷ್ಟು ಖರ್ಚಾಗ್ತದೆ. ಮುಂಚೆಯೇ ಹೇಳಿದಂತೆ ಸಮಯ ಮತ್ತೆ ಅವಧಿಗೆ ತಕ್ಕಂತೆ ದರ ಬದಲಾಗ್ತದೆ. ಮತ್ತೆ 7 ಕೋಟಿ ರೂಪಾಯಿವರೆಗೆ ಖರ್ಚಾಗುವ ಕಸ್ಟಮ್ ಇವೆಂಟ್ ಗಳು ಕೂಡ ಇಲ್ಲಿ ನಡೆಯುತ್ತವೆ. ಏನೇ ಆಗಲಿ ಪ್ರಪಂಚ ಎಷ್ಟೇ ಮುಂದುವರಿದ್ರು ಬುರ್ಜ್ ಖಲೀಫಾ ಎಂಬ ಈ ಇಂಜಿನಿಯರಿಂಗ್ ಅದ್ಭುತ ಇಂದಿಗೂ ಒಂದು ಜಗತ್ ಪ್ರಸಿದ್ಧ ಪವಾಡವೇ ಸರಿ. ಈ ವಿಡಿಯೋದಿಂದ ಇದರ ಇಂಜಿನಿಯರಿಂಗ್ ಚಾಣಕ್ಷತೆಯ ಬಗ್ಗೆ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಎಂದು ಭಾವಿಸ್ತೇನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.